ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಪತ್ತೆ, ತಪಾಸಣೆ ವೇಳೆ ಗ್ರಾಮ ಸಹಾಯಕನ ಮೇಲೆ ಹಲ್ಲೆ. ಕಾರವಾರ ಜಿಲ್ಲೆಯಲ್ಲಿ ಅಡುಗೆ ಅನಿಲದ ತೀವ್ರ ಕೊರತೆ ಎದುರಾಗಿದ್ದು, ಸಾರ್ವಜನಿಕರು ಸಿಲಿಂಡರ್ಗಾಗಿ ತಿಂಗಳುಗಟ್ಟಲೆ ಕಾಯುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ ಹಾಗೂ ಚಹಾ ಅಂಗಡಿಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬದಲಾಗಿ ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸಲಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ತಪಾಸಣೆ ತೀವ್ರಗೊಳಿಸಿದ್ದಾರೆ. ಶುಕ್ರವಾರ ಕಾರವಾರ ತಾಲೂಕಿನ ಅರ್ಗಾದ ಎಸ್ಬಿಐ ಗೇಟ್ ಎದುರಿರುವ ಟೀ ಸ್ಟಾಲ್ ಒಂದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ದಾಳಿ ನಡೆಸಿದ್ದರು. ಈ ವೇಳೆ ಹೋಟೆಲ್ನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬಳಸುತ್ತಿರುವುದು ಕಂಡುಬಂದಿದ್ದು, ಗ್ರಾಮ ಸಹಾಯಕ ವೆಂಕಟೇಶ್ ಅವರು ಇದನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಟೀ ಸ್ಟಾಲ್ನ ಅಭಿಷೇಕ್ ಎಂಬುವವರು ವೆಂಕಟೇಶ್ ಅವರ ಮೊಬೈಲ್ ಕಿತ್ತುಕೊಂಡು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಕೂಡಲೇ ಈ ವಿಷಯವನ್ನು ಕಾರವಾರ ತಹಶೀಲ್ದಾರ್ ನರೋನಾ ಅವರ ಗಮನಕ್ಕೆ ತರುತ್ತಿದ್ದಂತೆ ಆರೋಪಿ ಅಭಿಷೇಕ್ ಮೊಬೈಲ್ ನೀಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಪೊಲೀಸ್ ತನಿಖೆಯ ವೇಳೆ ಆರೋಪಿ ಅಭಿಷೇಕ್ ಹೊರ ರಾಜ್ಯದವನೆಂದು ತಿಳಿದುಬಂದಿದ್ದು, ಕಳೆದ 10 ವರ್ಷಗಳಿಂದ ಇಲ್ಲೇ ಉದ್ಯೋಗ ಮಾಡುತ್ತಿದ್ದರೂ ಸಹ ಸದರಿ ಟೀ ಸ್ಟಾಲ್ ನಡೆಸಲು ಗ್ರಾಮ ಪಂಚಾಯತ್ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ಅಧಿಕೃತ ಪರವಾನಗಿ ಪಡೆದಿರಲಿಲ್ಲ ಎಂಬ ಆಘಾತಕಾರಿ ಮಾಹಿತಿ ಹೊರಬಂದಿದೆ. ಈ ಪ್ರಕರಣ ಪೊಲೀಸರ ಬಳಿ ಹೋಗಿದ್ದು, ತನಿಖೆಯಿಂದ ಅಭಿಷೇಕ್ರವರ ಚಟುವಟಿಕೆಯ ಬಗ್ಗೆ ಪೂರ್ಣ ಮಾಹಿತಿ ಲಭ್ಯವಾಗಬೇಕಿದೆ. ಇದೇ ಕಾರ್ಯಾಚರಣೆಯ ಭಾಗವಾಗಿ ಕಂದಾಯ ಇಲಾಖೆಯು ಅರ್ಗಾದ ಇತರ 2 ಹೋಟೆಲ್ಗಳ ಮೇಲೂ ದಾಳಿ ನಡೆಸಿದೆ. ರಾಜಸ್ಥಾನ್ ಶರ್ಮಾ ಹೋಟೆಲ್ನಲ್ಲಿ ಗೃಹ ಬಳಕೆಯ 1 ಸಿಲಿಂಡರ್ ಪತ್ತೆಯಾಗಿದ್ದರೆ, ಫುಡ್ ಕಾರ್ನರ್ ಹೋಟೆಲ್ನಲ್ಲಿ ಅನಧಿಕೃತ ವಾಣಿಜ್ಯ ಸಿಲಿಂಡರ್ಗಳು ಪತ್ತೆಯಾಗಿವೆ. ಜಪ್ತಿ ಮಾಡಲಾದ ಸಿಲಿಂಡರ್ಗಳು ಬಿಪಿಸಿ, ಎಚ್ಪಿ ಮತ್ತು ಇಂಡೇನ್ ಕಂಪನಿಗೆ ಸೇರಿದ್ದಾಗಿದ್ದು, ಅಧಿಕಾರಿಗಳು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯ ವೇಳೆ ತಹಶೀಲ್ದಾರ್ ಎನ್ಎಫ್ ನರೋನಾ, ಆಹಾರ ಶಿರಸ್ತೇದಾರ ದೀಪಕ್ ಜಿ ನಾಯ್ಕ್, ಆಹಾರ ನಿರೀಕ್ಷಕ ರಾಜೇಶ್ ವಾರಿಕ್, ಗ್ರಾಮ ಸಹಾಯಕ ವೆಂಕಟೇಶ್ ತಾಮ್ಸೆ ಇದ್ದರು.